ನಮಸ್ತೆ ವೀಕ್ಷಕರೇ, ನಾನು ಪ್ರೇಮ್ ಶೇಖರ್. ದೇಶ್ ಪರದೇಶ್ನಲ್ಲಿ ಇಂದು ನಾವು ಮತ್ತೆ ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ಆ ಎಲೆಕ್ಷನ್ ಅನ್ನೋ ನಾಟಕದ ಬಗ್ಗೆ ಮಾತಾಡೋಣ. ಫೆಬ್ರವರಿ 8ನೇ ತಾರೀಕು ಎಲೆಕ್ಷನ್ ಆಯಿತು ನ್ಯಾಷನಲ್ ಅಸೆಂಬ್ಲಿಗೆ. ಅಲ್ಲಿ ಏನು ನಡೀತು ಅನ್ನೋದನ್ನು ನೀವು ನೋಡಿದ್ದೀರಿ. ಎಲೆಕ್ಷನ್ ಹೇಗೆ ಕಂಡಕ್ಟ್ ಮಾಡಲಾಯಿತು ಅಲ್ಲಿ ಅಂತ ನೀವೆಲ್ಲ ಗಮನಿಸಿದ್ದೀರಿ. ಅದನ್ನು ನೋಡಿ, ಅಲ್ಲಿಯ ಪ್ರಮುಖ ರಾಜಕೀಯ ಪಕ್ಷ ಪಾಕಿಸ್ತಾನ್ ತೆಹರೀಕ್ ಇನ್ಸಾಫ್, ಆ ಪಕ್ಷದ ನಾಯಕ ಇಮ್ರಾನ್ ಖಾನ್ ಅವರನ್ನು ಜೈಲಿನಲ್ಲಿಟ್ಟಿದ್ದಾರೆ. ಅವರು ಸ್ಪರ್ಧಿಸೋಕ್ಕೆ ಅವಕಾಶ ಇರಲಿಲ್ಲ. ಮತ್ತು ಆ ಪಕ್ಷ PTI ಅದರ ಎಲೆಕ್ಷನ್ ಸಿಂಬಲನ್ನು ಸಹ ಕಿತ್ಕೊಂಡು ಬಿಟ್ಟಿದ್ದಾರೆ, ಕ್ರಿಕೆಟ್ ಬ್ಯಾಟ್. ಹೀಗಾಗಿ ಆ ಪಕ್ಷದ ಉಮೇದುವಾರರು ತಾವು PTIನ ಉಮೇದುವಾರರು ಅಂದುಕೊಂಡು ಒಂದು ಚಿಹ್ನೆಯಡಿಯಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಮಾಡೋದಕ್ಕೆ, ಮತದಾರರನ್ನ ಆಕರ್ಷಿಸೋದಕ್ಕೆ ಆಗಲಿಲ್ಲ. ಹೀಗಾಗಿ ಪ್ರತಿಯೊಬ್ಬ ಉಮೇದುವಾರನು, ಅಂದರೆ ಈ PTIಗೆ ಸೇರಿದ ಪ್ರತಿಯೊಬ್ಬ ಉಮೇದುವಾರನು ತನ್ನದೇ ಆದಂಥ ಬೇರೆ ಬೇರೆ ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ಚುನಾವಣೆಗಳಲ್ಲಿ ಸ್ಪರ್ಧಿಸಬೇಕಾಯಿತು. ತುಂಬ ಜನಕ್ಕೆ ಏನೇನೋ ವಿಚಿತ್ರವಾದಂತಹ ಸಿಂಬಲ್ಗಳನ್ನು ಕೊಟ್ಟಿದ್ರು. ಒಬ್ಬ ಉಮೇದುವಾರನಿಗೆ ಬದನೆಕಾಯಿ ಸಿಕ್ಕಿತು ಚುನಾವಣಾ ಚಿಹ್ನೆಯಾಗಿ. ಆ ಮನುಷ್ಯ ಬದನೆಕಾಯಿಯನ್ನೇ ಹಿಡ್ಕೊಂಡು ಪ್ರಚಾರ ಮಾಡ್ತಾ ಇದ್ದ. ಭಾಳ ತಮಾಷೆಯಾಗಿತ್ತು ನೋಡೋದಕ್ಕೆ. ತಮಾಷೆ ಜೊತೆಯಲ್ಲಿ ಅಲ್ಲಿ ಒಂದು ಪ್ರಮುಖ ರಾಜಕೀಯ ಪಕ್ಷವನ್ನು ಚುನಾವಣೆಯಲ್ಲಿ ಯಾವ ರೀತಿ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದರ ಒಂದು ಬೆತ್ತಲೆ ಉದಾಹರಣೆ ಸಹ ನಮಗೆ ಸಿಕ್ಕಿಬಿಡುತ್ತೆ. ಸೊ ಅಂತಿಮವಾಗಿ ಚುನಾವಣೆಗಳ ಆಗಿ 2 ದಿನದ ನಂತರ ಇನ್ನೂ ಏನು ನಡೀತಾ ಇದೆ ಅಲ್ಲಿ ಅನ್ನೋದನ್ನು ನೋಡಿದ್ರೆ ನನಗನ್ಸೋದು, ಎಂಥ ಚುನಾವಣೆ ಇದು, ಬದನೆಕಾಯಿ ಇದೆ ಹೀಗನ್ಸೋದು ನನಗೆ. ನಿಮ್ಮಲ್ಲೂ ಸಹ ಬಹಳಷ್ಟು ಜನಕ್ಕೆ ಹೀಗೆ ಅನ್ನಿಸ್ತಾ ಇರಬಹುದು. ನೋಡಿ, ಚುನಾವಣೆ ನಡೀತಾ ಇರುವಾಗ ಅಲ್ಲಿ ಸುಮಾರು 5.5 ಲಕ್ಷ ಸೈನಿಕರು ಮತಗಟ್ಟೆಗಳನ್ನು ಗಾರ್ಡ್ ಮಾಡ್ತಾ ಇದ್ರು. ಜೊತೆಗೆ ಇರಾನ್ ಮತ್ತು ಅಫ್ಘಾನಿಸ್ತಾನ್ ಜೊತೆಗಿನ ಬಾರ್ಡರನ್ನು ಸೀಲ್ ಮಾಡಿಬಿಟ್ಟಿದ್ರು, ಅಲ್ಲಿಂದ ಯಾರಾದರೂ ಬಂದು ತಂಟೆ ಮಾಡ್ತಾರೆ ಅಂತ. ಭಾರತದ ಜೊತೆಗಿನ ಬಾರ್ಡರ್ ಸೀಲ್ ಆಗಿರಲಿಲ್ಲ. ಅಂದರೆ ಪಾಕಿಸ್ತಾನಿಗಳಿಗೆ ಕೊನೆಗೂ ಅರ್ಥ ಆಯಿತು, ತೊಂದರೆ ಇರೋದು ಭಾರತದಿಂದ ಅಲ್ಲ ಅಂತ. ಇದೊಂದು ಸ್ವಲ್ಪ ನನಗೆ ಅಸಮಾಧಾನ, ಖುಷಿ ತಂದಂಥ ಒಂದು ವಿಷಯ. ಕೊನೆಗೂ ಅರ್ಥ ಮಾಡ್ಕೊಂಡ್ರಲ್ಲ, ಅದರಿಂದೇನೂ ಪ್ರಯೋಜನ ಆಗೋದಿಲ್ಲ, ಅದು ಬೇರೆ ವಿಷಯ, ಅದಕ್ಕೆ ಬರ್ತೀನಿ ನಾನು ಕೊನೆಯಲ್ಲಿ, ಆಯಿತಾ. ಆದರೆ ಇದನ್ನು ಭಾರತದಿಂದ ಏನೂ ತೊಂದರೆ ಇಲ್ಲ ಅನ್ನೋದನ್ನು ಅವರು ಜಗತ್ತಿಗೆ ತೋರಿಸಿದ್ರಲ್ಲ, ಆಯಿತಾ, ಅದು ನಮಗೆ ಮುಖ್ಯ ಆಗೋದು, ಆಯಿತಾ. ಅದನ್ನು ಒಳ್ಳೆ ಪಾಠ ಕಲ್ತ್ಕೊಂಡು ಏನೂ ಒಳ್ಳೆ ಹುಡುಗರು ಆಗೋದಿಲ್ಲ ಅದು ಅದೇ ಬೇರೆ. ಆಮೇಲೆ ಎಲೆಕ್ಷನ್ ದಿನನೇ ಏನಾಯಿತು, ಬೆಳಗ್ಗೆ 8 ಗಂಟೆಗೆ ಶುರು ಹೋಗಬೇಕಾಗಿತ್ತು ಇದು ಎಂಥದ್ದು ಪೋಲಿಂಗ್, ಮತದಾನ. ಅದು ಹಲವಾರು ಗಂಟೆಗಳ ತಡವಾಗಿ ಆರಂಭವಾಯಿತು. ತುಂಬ ಕಡೆ 6ರಿಂದ 8 ಗಂಟೆಗಳು ತಡವಾಗಿ ಮತದಾನ ಆರಂಭ ಆಗ್ತಾ ಇತ್ತು. ಅಂದರೆ ಯಾವ ತಯಾರಿಯನ್ನು ಪಾಕಿಸ್ತಾನಿ ಚುನಾವಣಾ ಆಯೋಗ ಮಾಡಿಕೊಂಡಿತ್ತು ಇದರ ಬಗ್ಗೆ, ಅದನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆಮೇಲೆ ಏನಾಯಿತು, ತುಂಬ ಕಡೆ ಮತದಾರರನ್ನು ಮತಗಟ್ಟೆಗಳಿಂದ ಓಡಿಸ್ಬಿಟ್ರು ಸೈನಿಕರು. ಯಾಕೆ ದೂರಕ್ಕೆ ಅಟ್ಟುಬಿಟ್ರು. ಅಂದರೆ ಬಹುಶಃ ಒಂದು ನಿರ್ದಿಷ್ಟ ಪಕ್ಷದ ಮತದಾರರನ್ನು ಗುರುತಿಸಿ, ಯಾವುದೇ ವಿಧಾನದಿಂದ ಅವರನ್ನು ಗುರುತಿಸಿ ಅವರನ್ನು ಹೊರಗೆ ಅಟ್ಟಿದ್ರು ಅಂತಾಯಿತು. ಅಂದರೆ ಸೇನೆ ತನಗೆ ಬೇಕಾದಂಥ ಉಮೇದುವಾರರಿಗೆ, ಅಂದರೆ ತನಗೆ ಬೇಕಾದಂಥ ರಾಜಕೀಯ ಪಕ್ಷವೇ ಜಯಗಳಿಸಬೇಕು, ಆ ಪಕ್ಷದ ನಾಯಕನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಲೆಕ್ಕಾಚಾರ ಇಟ್ಟುಕೊಂಡೇ ಈ ಚುನಾವಣೆಗೂ ಇಳಿದಿತ್ತು. ಹಿಂದಿನ ಹಲವಾರು ಚುನಾವಣೆಗಳಲ್ಲಿ ಮಾಡಿದ್ರಿ. ಸೊ ಇಷ್ಟಾಗಿಯೂ ಸಹ ಅಂತಿಮವಾಗಿ ಏನಾಯಿತು, ಇನ್ಫ್ಯಾಕ್ಟ್ ಮೊಬೈಲ್ ಸರ್ವಿಸ್ ಬಂದಾಗಿತ್ತು, ಇಂಟರ್ನೆಟ್ ಬಂದಾಗಿತ್ತು. ಅಂದರೆ ಈ PTI ಇದೆಯಲ್ಲ, ಅದು ಹೆಚ್ಚು ತನ್ನ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡದ್ದೇ ಈ ಒಂದು ಮೊಬೈಲ್ ಸರ್ವಿಸ್ ಮತ್ತು ಇಂಟರ್ನೆಟ್ ಸರ್ವಿಸನ್ನು. ಇಮ್ರಾನ್ ಖಾನ್ ಜೈಲಿನಲ್ಲಿರೋದ್ರಿಂದ ಪ್ರಚಾರ ಮಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಈ PTIನ ಆ ಒಂದು ಇವರು ಟೆಕ್ನಿಕಲ್ ಟೀಮ್ ಏನು ಮಾಡ್ತು ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೀಪ್ ಫೇಕನ್ನು ಉಪಯೋಗಿಸಿ
ಇಮ್ರಾನ್ ಖಾನ್ ಅವರೇ ಮಾತಾಡೋ ರೀತಿಯಲ್ಲಿ ವಿಡಿಯೋಗಳನ್ನ ಸೃಷ್ಟಿ ಮಾಡಿ ಆನ್ಲೈನ್ನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ರು. ಅಂದರೆ ಆ ಪ್ರಚಾರದ ಒಂದು ಆ ಆನ್ಲೈನ್ AI ಮತ್ತು ಡೀಪ್ ಫೇಕ್ ಉಪಯೋಗಿಸಿ ಮಾಡಿದಂಥ ಆನ್ಲೈನ್ ಪ್ರಚಾರದ ಪ್ರಭಾವ ಯಾವ ಮಟ್ಟಕ್ಕಿತ್ತು ಅನ್ನೋದು ಬಹುಶಃ ನಮಗೆಲ್ಲ ಗೊತ್ತಾಗೋದಕ್ಕೂ ಮೊದಲೇ ಸೇನೆಗೆ ಗೊತ್ತಾಗ್ಬಿಡ್ತು. ಹೀಗಾಗಿ ಅದು ಮತದಾನದ ದಿನ ವರ್ಕ್ ಆಗಬಾರದು ಅಂತ ಹೇಳಿ ಸೇನೆ ಏನು ಮಾಡ್ತು, ಮೊಬೈಲ್ ಸರ್ವಿಸನ್ನು ಬಂದ್ ಮಾಡ್ತು, ಇಂಟರ್ನೆಟ್ ಸರ್ವಿಸನ್ನು ಬಂದ್ ಮಾಡಿಬಿಟ್ಟು ಇನ್ನು ಹಲವಾರು ಮಾಡಬಾರದ ಕೆಲಸಗಳನ್ನ ಮಾಡ್ತು. ಅದೆಲ್ಲ ನಮಗೆ ಬೇಕಾಗಿಲ್ಲ. ಅಂತೂ ಈ ಚುನಾವಣೆ ಹೇಗೆ ನಡೀಬಾರದೋ ಹಾಗೆ ನಡೀತು. ಕೊನೆಗೇನಾಯಿತು, ಎಲೆಕ್ಷನ್ನಲ್ಲಿ ಈ ರಿಸಲ್ಟು ಶನಿವಾರ ಬೆಳಿಗ್ಗೆ ಮಧ್ಯಾಹ್ನದವರೆಗೂ ಏನು ರಿಸಲ್ಟ್ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಸೇನೆ ಅಷ್ಟೆಲ್ಲವೂ ಮಾಡಿದರೂ ಸಹ PTIಯನ್ನು ಅಥವಾ ಅದರ ಒಂದು ಹೆಸರು ಹೇಳಿಕೊಂಡು ಚುನಾವಣೆ ಗೆಳೆದ್ರಂತಲ್ಲ ಉಮೇದುವಾರರು 266 ಉಮೇದುವಾರರು, ಅವರ ಹುಮ್ಮಸ್ಸನ್ನು ಸೇನೆ ಕಡಿಮೆ ಮಾಡೋದಕ್ಕಾಗಲಿಲ್ಲ. ಅವರ ಪರವಾಗಿ ನಿಂತ ಮತದಾರರನ್ನೂ ಸಹ ಸೇನೆ ಪೂರ್ತಿಯಾಗಿ ದಮನಿಸೋದಕ್ಕೆ ಆಗಲಿ. ರಿಸಲ್ಟ್ ಏನು ಬಂದಿದೆ ಗೊತ್ತಾ, 266 ಸೀಟುಗಳು. ಅಂದರೆ ಚುನಾವಣೆಯ ಮೂಲಕ ಆಯ್ಕೆ ಆಗಬೇಕಾದವರು 266 ಸದಸ್ಯರು. ಆಮೇಲೆ 75 ಬೇರೆ ಇಂಥದ್ದು ವಾಟ್ ಇಸ್ ಇಟ್ ನಾಮಿನೇಷನ್ ಇದೆ, ಅದಾನಂತರ ಹೇಳ್ತೀನಿ ನಾನು. ಸೊ 266ರಲ್ಲಿ 265ಕ್ಕೆ ಚುನಾವಣೆ ನಡೀತು. ಅಂದರೆ ಯಾವುದೇ ಪಕ್ಷಕ್ಕೆ 134 ಸೀಟ್ ಬಂದರೆ ಅದು ಆಡಳಿತ ಪಕ್ಷ ಆಗ್ಬೋದು, ಮೆಜಾರಿಟಿ. ಈಗ ಶನಿವಾರ ಮಧ್ಯಾಹ್ನದವರೆಗೆ ಅಂದರೆ 10ನೇ ತಾರೀಕು ಮಧ್ಯಾಹ್ನದವರೆಗೆ ಪೂರ್ತಿ ರಿಸಲ್ಟ್ ನಮಗೆ ಸಿಕ್ಕಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ಈಗಲೂ ಸಹ ಸೇನೆ ನಡೆಸ್ತಾ ಇರುವಂಥ ಚುನಾವಣೆಯ ಕೌಂಟಿಂಗ್ ಇದೆಯಲ್ಲ, ಅಲ್ಲಿಯೂ ಸಹ ಮೊಬೈಲ್ ಸರ್ವಿಸ್ ಬಂದಾಗೋಯ್ತಂತೆ, ಇಂಟರ್ನೆಟ್ ಸರ್ವಿಸ್ ಬಂದಾಗೋಯ್ತಂತೆ. ಅದರಿಂದ ನಿಧಾನವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಚುನಾವಣೆ ನಡೆಯೋ ಸಮಯದಲ್ಲಿ ಇದೇ ಚುನಾವಣಾ ಆಯೋಗ, ಅಂದರೆ ಸೇನೆಯ ಪರವಾಗಿ ಕೆಲಸ ಮಾಡ್ತಾ ಇರುವ ಚುನಾವಣಾ ಆಯೋಗ ಹೇಳಿದ್ದು, ಮೊಬೈಲ್ ಸರ್ವಿಸ್ ಇಂಟರ್ನೆಟ್ ಸರ್ವಿಸ್ ಬಂದಾದರೆ ನಾವು ಕೌಂಟಿಂಗ್ ಏನೋ ತೊಂದರೆ ಆಗೋದಿಲ್ಲ. ಈಗ ಆ ಕಾರಣವನ್ನು ಹೇಳಿ ಕೌಂಟಿಂಗ್ ತಡ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಾವಾಗ ಗೊತ್ತಾ ಹೇಳುತ್ತೆ, 9ನೇ ತಾರೀಕು ಬೆಳಿಗ್ಗೆ 3 ಗಂಟೆನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು, ಬೆಳಿಗ್ಗೆ 3 ಗಂಟೆ, ಕಲ್ಲು ನೀರು ಕರಗೋ ವೇಳೆ ಅಂತೀವಲ್ಲ ನಾವು, ಅಂಥ ಸಮಯದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೀಗೆ ಈ ಎಲ್ಲ ತೊಂದರೆಗಳಿಂದ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ರು. ಹೇಳಿದವರು ಯಾರು? ಚೀಫ್ ಎಲೆಕ್ಷನ್ ಕಮಿಷನರ್ ಅಲ್ಲ, ಮತ್ತಾರೋ ಇನ್ನೊಬ್ಬರು ಅಧಿಕಾರಿ. ಅಂದರೆ ಏನೋ ನಡೀಬಾರ್ದದ್ದು, ಅಂದರೆ ಚುನಾವಣೆ ಕಂಡಕ್ಟ್ ಮಾಡುವಾಗಲೂ ಸಹ ಏನೋ ನಡೀಬಾರ್ದದ್ದು ನಡೀತಲ್ಲ, ಹಾಗೆ ಮತ ಎಣಿಕೆಯಲ್ಲೂ ಸಹ ನಡೀಬಾರ್ದದ್ದು ನಡೀತಾ ಇದೆ ಅನ್ನೋದು ಸೂಚನೆ ನಮಗೆಲ್ಲ ಸಿಕ್ಕೋಯ್ತು. ಅನಂತರೂ ನಾವು ಒಂದು ದಿನಕ್ಕಿಂತಲೂ ಹೆಚ್ಚು ಕಾಲ ನಾವು ಕಾದಿದ್ದೀವಿ ಪೂರ್ತಿ ರಿಸಲ್ಟ್ಗೆ. ಅದು ಬಂದಿಲ್ಲ. ಶನಿವಾರ ಮಧ್ಯಾಹ್ನದವರೆಗೆ ಸಿಕ್ಕಿದಂತಹ ಅಂಕಿಅಂಶಗಳೇನು ಗೊತ್ತಾ, PTI ಬ್ಯಾನರ್ನಲ್ಲಿ ಸ್ಪರ್ಧೆ ಮಾಡಿದಂಥ ಉಮೇದುವಾರರಲ್ಲಿ 99 ಜನ ಆಯ್ಕೆಯಾಗಿದೆ, ಅದೇ ಹೈಯೆಸ್ಟ್. ಮತ್ತೆ ಸೇನೆ ಬೆಂಬಲಿಸಿದಂಥ, ಗೆಲ್ಲಿಸಲೇಬೇಕು ಅಂತ ಹೊರಟಂಥ PMLN ಪಾಕಿಸ್ತಾನ್ ಮುಸ್ಲಿಂ ಲೀಗ್, ಅದಕ್ಕೆ 71 ಸೀಟುಗಳು ಸಿಕ್ಕಿವೆ. ಮತ್ತು PPP ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ, ಹಿಂದಿನ ಜುಲ್ಫಿಕರ್ ಅಲಿ ಭುಟ್ಟೋ, ಬೆನಜೀರ್ ಭುಟ್ಟೋ ಮತ್ತು ಈಗ ಬಿಲಾವಲ್ ಭುಟ್ಟೋ ನಾಯಕ ಆಗಿರುವಂಥ ಪಕ್ಷ ಇದೆಯಲ್ಲ, ಅದಕ್ಕೆ 53 ಸೀಟುಗಳು ಸಿಕ್ಕಿವೆ. ಅಂದರೆ ಮುಂಚೂಣಿನಲ್ಲಿರೋದು ಈ PTI ಉಮೇದುವಾರರೇ. ಅಂದರೆ PTI ಇಮ್ರಾನ್ ಖಾನ್ರ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್, ಅದು ಒಂದು ರಾಜಕೀಯ ಪಕ್ಷವಾಗಿ ಒಂದೇ ಚುನಾವಣಾ ಚಿಹ್ನೆ ಹಿಡ್ಕೊಂಡು ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡು ಚುನಾವಣೆ ನಡೆಸಿದರೆ ಬಹುಶಃ ಅವರಿಗೆ ಮೆಜಾರಿಟಿ ಅಷ್ಟೇ ಅಲ್ಲ, 2/3 ಅಥವಾ 3/4 ಸಿಕ್ಕಿಬಿಡುತ್ತೆ. ಅಂದರೆ ಜನ ಸೇನೆಯ ವಿರುದ್ಧ ನಿಂತುಕೊಂಡು ವೋಟ್ ಹಾಕಿ PTIಗೆ 99 ಸೀಟುಗಳನ್ನ ಕೊಡಿಸಿದ್ದಾರೆ. ಇನ್ನೂ ಸಣ್ಣ ಪುಟ್ಟ ಪಾರ್ಟಿಗಳಿಗೆ ಕೆಲವು ಹೋಗಿವೆ. ಇನ್ನೊಂದು 30-35 ಸೀಟುಗಳದು ರಿಸಲ್ಟ್ ಬರಬೇಕಾಗಿದೆ. ಆದರೆ ಈಗ ನಾವು ನೋಡೋದು, ಆ 35 ಸೀಟುಗಳು ಪೂರ್ತಿಯಾಗಿ ಸಿಕ್ಕಿದ್ರೆ PTI ಅಥವಾ ಅದರ ಬ್ಯಾನರ್ನಲ್ಲಿ ಪ್ರಚಾರ ಮಾಡದಂಥ ಅಥವಾ ಕಂಟೆಸ್ಟ್ ಮಾಡದಂಥ ಉಮೇದುವಾರರು ಅನಂತರ ಒಂದುಗೂಡಿ ನಮ್ಮಲ್ಲಿ
4ಕ್ಕಿಂತ ಜಾಸ್ತಿ ಇದೆ, ನಾವು ಮೆಜಾರಿಟಿ ಇದೆ, ನಾವು ಸರ್ಕಾರ ಮಾಡ್ತೀವಿ ಅಂತ ಹೋಗಿ. ಆದರೆ ಅಷ್ಟೂ ಸಿಗೋದು ನನಗಂತೂ ಅನುಮಾನ. ಬಹುಶಃ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು. ಅಷ್ಟು ಸಿಗಬಾರ್ದು ಅಂತಾನೆ. ಅಥವಾ ಈಗ ಸಿಕ್ಕಿರೋ 99 ಸೀಟುಗಳು ಇವೆಲ್ಲ ಅವುಗಳನ್ನ ಸಹ ಸೇನೆ ಹಸ್ತಕ್ಷೇಪ ಮಾಡದೇ ಇದ್ದರೆ ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇತ್ತೆ ಏನೋ. ಸೊ PTI ಬ್ಯಾನರ್ನಲ್ಲಿ ಕಂಟೆಸ್ಟ್ ಮಾಡಿದಂಥ ಉಮೇದುವಾರರ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸೇನೆ ಏನೇನೋ ಕಸರತ್ತು ಮಾಡಿದೆ ಕಳೆದ ಆಲ್ಮೋಸ್ಟ್ 2.5 ದಿನಗಳಿಂದನೂ ಅಂತ ಹೇಳ್ಬೋದು ನಾವು. ಸೊ ಆದರೆ ಏನು ಒಂದು ಸಾಧ್ಯತೆ ಕಾಣ್ತಾ ಇರೋದು, ಸೇನೆಯ ಪ್ಲ್ಯಾನ್ ಕೊನೆಗೂ ಯಶಸ್ವಿ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ಯಾಕೆಂತಂದರೆ ನೋಡಿ, ಸೇನೆ ಬೆಂಬಲಿಸಿದ್ದು ಯಾವುದನ್ನು? PMLN, ನವಾಜ್ ಶರೀಫ್ ಅವರ PMLN. ಮತ್ತು ಅದರ ಜೊತೆ ಸೇರಿಕೊಂಡು ಸರ್ಕಾರ ಮಾಡಿತ್ತಲ್ಲ ಇಮ್ರಾನ್ ಖಾನ್ ಅವರನ್ನು ಇಳಿಸಿದ ಮೇಲೆ, ಅದೇ PPP. ಅವೆರಡಕ್ಕೂ ಒಟ್ಟಿಗೆ ಸೇರಿದ್ರೆ ಎಷ್ಟು ಸಿಗ್ತದೆ? 123 ಸೀಟ್ಗಳು. ಅಂದರೆ ಈಗ ಸಿಕ್ಕಿರೋದು 123. ಇನ್ನೂ ಕೌಂಟಿಂಗ್ ನಡೀತಾ ಇರುವಂಥ 30-35 ಸೀಟ್ಗಳಲ್ಲಿ ಇನ್ನು 10 ಮಾತ್ರ ಸಿಕ್ಕಿಬಿಟ್ರೆ ಅವ್ರಿಗೆ 134 ಆಗ್ತದೆ. 134 ಆಗ್ತದೆ ಮೆಜಾರಿಟಿ. ಹೀಗಾಗಿ ಇದುವರೆಗೆ ಹೇಗೆ ನಡ್ಕೊಂಡು ಬಂದಿತ್ತೋ ಅಂದರೆ 22 ಮಾರ್ಚ್ನಿಂದ, ಅಂದರೆ PMLN ಮತ್ತು PPP ಒಂದು ಕೊಯಲಿಷನ್ ಗೌರ್ಮೆಂಟ್ ಮಾಡ್ಕೊಂಡಿದ್ವಲ್ಲ, ಸೇನೆಯ ಬೆಂಬಲದಿಂದ ಅಥವಾ ಸೇನೆಯ ಸಹಕಾರದಿಂದ, ಸೇನೆಯೇ ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿ ಕೂರಿಸಿತ್ತು, ಆಯಿತಾ? ಅದೇ ರೀತಿಯ ಸರ್ಕಾರ ಮತ್ತೆ ಫಾರ್ಮ್ ಆಗ್ಬೋದು. ಬಿಲಾವಲ್ ಭುಟ್ಟೋ ಹೇಳ್ತಾ ಇದ್ರು, ನಾನು ಮತ್ತೆ ಫಾರಿನ್ ಮಿನಿಸ್ಟರ್ ಆಗೋದಿಲ್ಲ ಈ ಸಮ್ಮಿಶ್ರ ಸರ್ಕಾರ ಆದರೆ, ನಮ್ಮ ಪಕ್ಷವೇ ಗೆದ್ದರೆ ಆಗ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತ. ಅದು ಗೆಲ್ಲೋ ಸಾಧ್ಯತೆ ಇಲ್ಲ. ಮತ್ತೆ ಅದು PML ಜೊತೆಗೆ ಸೇರ್ಕೋಬೇಕಾಗ್ತದೆ. ಒಂದು ಸಲ ಸೇನೆ ಮಾತನ್ನು ಕೇಳದ PPP ಬಿಲಾವಲ್ ಭುಟ್ಟೋ, ಬಿಲ್ಲೋ ರಾಣಿ ಅಂತಾರೆ ಅವರನ್ನು, ತಮಾಷೆ ಮಾಡ್ತಾರೆ. ಆ ಬಿಲ್ಲೋ ರಾಣಿ ಮತ್ತೆ ಸೇನಾ ರಾಜನ ಮಾತನ್ನು ಕೇಳದೆ ಇರ್ತಾರ? ಸೊ ಕೇಳ್ತಾರೆ. ಸೊ ಮತ್ತೆ ಅದೇ ಕತೆ ಶುರುವಾಗ್ಬೋದು. ಎಲೆಕ್ಷನ್ ಇದೊಂದು ಡ್ರಾಮಾ ಮತ್ತು ಅಂಥದ್ದು ಇದೆ. PPP ಮತ್ತು PMLN ಕೊಯಲಿಷನ್ ಗೌರ್ಮೆಂಟ್ ಆಗ್ಬೋದು. ಅಲ್ಲಿ ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಯಾಕಂದ್ರೆ ಅವರು ಅದೇ ಹೇಳ್ತಾ ಇದ್ದಾರೆ, ನಾನೇ ಪ್ರೈಮ್ ಮಿನಿಸ್ಟರ್ ಆಗೋದು ಅಂತ. ಸೇನೆಗೂ ಸಹ ಅವರೇ ಬೇಕಾಗಿದ್ದಾರೆ. ಓಕೆ. ಸೊ ಮತ್ತೆ ನಾನು ಹೇಳಿದ್ನಲ್ಲ, ಇನ್ನೂ ಒಂದು 75 ಸೀಟುಗಳು ಇದಿವೆ ಅಂಥದ್ದು ನಾಮಿನೇಷನ್ದು ಬರಬೇಕು ಅಂತ. ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ? ಅಂತಿಮವಾಗಿ ಈ ಒಂದು 266 ಸೀಟುಗಳಿಗೆ ಉಮೇದುವಾರರೆಲ್ಲ ಆಯ್ಕೆಯಾದಾಗ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಕ್ಕಿವೆ ಅನ್ನೋದನ್ನು ಇಟ್ಕೊಂಡು ಆ 75 ಸೀಟ್ಗಳನ್ನು ಶೇಕಡಾವಾರು ಪ್ರಮಾಣದಲ್ಲಿ ಪಕ್ಷಗಳಿಗೆ ಅಲಾಟ್ ಮಾಡ್ತಾರೆ. ಹಾಗೆ ಮಾಡಿದಾಗಲೂ ಸಹ ಆ 75 ಸೀಟ್ಗಳಲ್ಲಿ, ನಾಮಿನೇಷನ್ ಸೀಟ್ಗಳಲ್ಲಿ ಇವರು ಈ PMLN ಮತ್ತು PPP ಆ ಗ್ರೂಪಿಗೆ ಮೆಜಾರಿಟಿ ಸಿಕ್ಬಿಡ್ತದೆ. ಸೊ ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಹಳೆಯ ಕಥೆನೇ ಮುಂದುವರಿತದೆ ಅನ್ನೋದು ನನಗನ್ಸುತ್ತೆ. ಅದನ್ನು ತಡೆಯುವಂಥ ಒಂದೇ ಒಂದು ಶಕ್ತಿ ಇರೋದು ಪಾಕಿಸ್ತಾನಿ ಜನಕ್ಕೆ, PTI ಸಪೋರ್ಟರ್ಸ್ಗೆ. ಅವರು ಚುನಾವಣೆ ಸಮಯದಲ್ಲೂ ಸಹ ದೊಡ್ಡದಾಗಿ ಎಲ್ಲೆಲ್ಲೋ ಕಾಣಿಸ್ಕೊಳ್ತಾ ಇದ್ದವರು ಅವರೇ. PML ಜನಗಳು ಎಲ್ಲೂ ಇರಲಿಲ್ಲ. PTI ಅದರ ಪರವಾದಂಥ ಜನರೇ ಮತಗಟ್ಟೆಗಳಲ್ಲಿ ಸುತ್ತ ತುಂಬಿಕೊಂಡಿದ್ದರು. ಸೈನಿಕರು ಅವ್ರನ್ನೆಲ್ಲ ಹೊಡೆದು ಓಡಿಸ್ತಾ ಇದ್ರು. ಹೀಗಾಗಿ ತಮ್ಮ ಪಕ್ಷಕ್ಕೆ ಸೇನೆ ಈ ಬಗೆಯಾಗಿ ಅನ್ಯಾಯ ಮಾಡೋದನ್ನು PTI ಸಪೋರ್ಟರ್ಸ್ ಒಪ್ಪುಕೊಳ್ಳಿಲ್ಲ ಅಂತ ಹೇಳಿದ್ರೆ, ಅವರು ದಂಗೆ ಎದ್ದರೆ ಇದುವರೆಗೆ ಕಳೆದ 2 ವರ್ಷಗಳಲ್ಲಿ ಸೇನೆ ಏನನ್ನ ನಿರೀಕ್ಷೆ ಮಾಡಿ ಆತಂಕಗೊಳ್ತಾ ಇತ್ತೋ ಅದು ನಡೆದೋಗುತ್ತೆ ಪಾಕಿಸ್ತಾನದಲ್ಲಿ. ಈಗಾಗಲೇ ನಾನು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ ರೀತಿ ಇಮ್ರಾನ್ ಖಾನ್ ಪಾಕಿಸ್ತಾನಿ ಸೇನೆಯಲ್ಲೇ ಒಡಕನ್ನು ತಂದಿದ್ದಾರೆ. ಆಗ ಇನ್ನು ಈ PTI ಸಪೋರ್ಟರ್ಸ್ ಮತ್ತೆ ದೊಡ್ಡದಾಗಿ ಬೀದಿಗಿಳಿದ್ರೆ ಸೇನೆ ಒಂದು ಶಕ್ತಿಯಾಗಿ ಅವರನ್ನು ದಮನಿಸುತ್ತಾ ಸೇನೆಯಲ್ಲಿ ಇನ್ನೆಷ್ಟು ಜನ ಈ ಒಂದು PTI ಆಂದೋಲನಕಾರರ ಪರವಾಗಿ ನಿಂತ್ಕೋಬೋದು. ಇದರ ಮೇಲೆ ಮುಂದಿನ 2-3 ದಿನಗಳು, ಒಂದು ವಾರದಲ್ಲಿ ಪಾಕಿಸ್ತಾನದಲ್ಲಿ ಇನ್ನೂ ದೊಡ್ಡ ಡ್ರಾಮಾಗಳು ನಡೆಯಲಿವೆ. ಅನಂತರ ನಮಗೆ ಸಿಗೋ ಚಿತ್ರಣ ಏನಿದೆ ಅದು ಬಹುಶಃ ಇನ್ನು ಹಲವು ವರ್ಷಗಳಿಗೆ ನಡೆಯುವಂಥ ಒಂದು ಚಿತ್ರಣ. ಅಥವಾ ಯಾವುದೇ ಕಾರಣದಿಂದ ಸೇನೆಯವರನ್ನ ದಮನಿಸಿಬಿಟ್ರೆ ಆಗೇನಾಗುತ್ತೆ, ಹಳೆ ಕಥೆನೇ ಮುಂದುವರಿಯುತ್ತದೆ. ಮೊನ್ನೆ ಅವ್ರಿಗೆ ಏನು ನಡೀತಾ ಇತ್ತು, PPP PMLN ಕೊಯಲಿಷನ್ ಗೌರ್ಮೆಂಟ್, ಅದೇ ಮುಂದುವರಿತದೆ.
ಶಹಬಾಜ್ ಶರೀಫ್ ಬದಲು ಅವರ ಅಣ್ಣ ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಈಗ ಈ ನವಾಜ್ ಶರೀಫ್ ಬಗ್ಗೆನೇ ಒಂದೆರಡು ಮಾತು ಹೇಳಬೇಕು. ಹಿಂದೆ ಪರ್ವೇಜ್ ಮುಷರಫ್ ಜೊತೆಯಲ್ಲಿ ವಿರೋಧ ಕಟ್ಟಿಕೊಂಡು ಮುಷರಫ್ ಅವರನ್ನು ಕೊಲ್ಲೋದಕ್ಕೆ, ಅಂದರೆ ಅವರಿದ್ದ ವಿಮಾನಕ್ಕೆ ಲ್ಯಾಂಡ್ ಆಗೋದಕ್ಕೆ ಅವಕಾಶ ಕೊಡದೆ ವಿಮಾನ ಕ್ರ್ಯಾಶ್ ಆಗಿ ಅವರು ಸತ್ತೋಗಬೇಕು ಅಂತ ಇದೇ ನವಾಜ್ ಶರೀಫ್ ಪ್ರೈಮ್ ಮಿನಿಸ್ಟರ್ ಆಗಿದ್ದುಕೊಂಡು ಪ್ಲ್ಯಾನ್ ಮಾಡಿದ್ರು. ಅದಾಗಲಿಲ್ಲ. ಅದೊಂದು ಇನ್ನೊಂದು ಸಲ ವಿವರವಾಗಿ ಹೇಳ್ತೀನಿ ಬೇಕಾದರೆ. ನಾನು ತುಂಬ ಬರೆದಿದ್ದೀನಿ ಅದ್ರ ಬಗ್ಗೆ, ನೀವು ನೋಡಿರ್ಬೋದು. ಆವಾಗ ಏನಾಯಿತು, ಅದೇ ಮುಷರಫ್ ಏನು ಮಾಡಿದ್ರು, ಇವರನ್ನು ಇಂಪ್ರೆಸನ್ ಮಾಡಿ ಗಲ್ಲಿಗೇರ್ಸಕ್ಕೆ ಹೊರಟುಬಿಟ್ಟಿದ್ರು. ಆದರೆ ಸೌದಿ ಅರೇಬಿಯಾ ಮಧ್ಯ ಪ್ರವೇಶಿಸಿತು, ನವಾಜ್ ಶರೀಫ್ಗೆ ಜೀವದಾನ ಕೊಡಿಸಿ ತನ್ನೆಲ್ಲ ಕರೆಸ್ಕೊಂಡು ಅಲ್ಲಿಟ್ಟು. ಅಂದರೆ ಸೇನೆ ಶರೀಫ್ ಅವರನ್ನು ಯಾವ ಮಟ್ಟಕ್ಕೆ ದ್ವೇಷಿಸಿತು ನೀವು ನೋಡು. ಆನಂತರ ಅದೇ ಶರೀಫ್ ವಾಪಸ್ ಬಂದರು, ಪ್ರೈಮ್ ಮಿನಿಸ್ಟರ್ ಆದರು 2013ನಲ್ಲಿ. ಈ ಮನುಷ್ಯ ಹೀಗೆ ನೇಣುಗಂಬದ ಸನಿಹಕ್ಕೆ ಹೋಗಿ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆದದಿದೆಯಲ್ಲ, ಇದು ನಿಜವಾಗಲೂ ಇದು ಬಹಳ ಅದ್ಭುತವಾದಂಥ ಒಂದು ಪ್ರಕರಣ. ನಾ ಭೂತೋ ಅನ್ನೋದು ನಾ ಭವಿಷ್ಯತಿ ಅಂತ ಗೊತ್ತಿಲ್ಲ, ಹೇಳಲಾರೆ ನಾನು. ಆದರೆ ಇಂಥದ್ದು ಹಿಂದೆ ನಡೆದಿರಲಿಲ್ಲ. ಸೇನೆ ತನ್ನ ವಿರುದ್ಧವಾಗಿ ನಿಂತಂಥ ಎಲ್ಲ ರಾಜಕಾರಣಿಗಳನ್ನೂ ಕೊಂದಿತ್ತು. ಆದರೆ ಈ ಮನುಷ್ಯ ಅದರಿಂದ ತಪ್ಪಿಸ್ಕೊಂಡು ಬಂದು ಮತ್ತೆ ಪ್ರೈಮ್ ಮಿನಿಸ್ಟರ್ ಆದರು. ಆಮೇಲೆ ಏನಾಯಿತು, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು. ಅವ್ರು ಭ್ರಷ್ಟಾಚಾರ ಮಾಡಿದರು, ಇಲ್ಲ ಅಂತಲಲ್ಲ, ಜೈಲಿಗೂ ಕಳಿಸ್ಬಿಟ್ರು ಅವರು. ಓಕೆ. ಆಮೇಲೆ ಏನಾಯಿತು, ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಲಂಡನ್ಗೆ ಹೋದರು, ಅಲ್ಲಿ ಚಿಕಿತ್ಸೆಗೆ ಅಂತ. ಲಂಡನ್ಗೆ ಹೋದ ಮೇಲೆ ಏನಾಯಿತು, ಅಲ್ಲಿಂದ ಬರಲೇ ಇಲ್ಲ ಅವರು. ಮತ್ತೆ ಪಾಕಿಸ್ತಾನಕ್ಕೆ ಹೋದರೆ ಮತ್ತೆ ಹಿಡಿದು ಜೈಲಿಗೆ ಹಾಕ್ತಾರೆ ಅಂತ. ಕಳ್ಳರೆಲ್ಲ ಹೋಗಿ ಲಂಡನ್ನಲ್ಲಿ ಯಾಕೆ ಕೂತ್ಕೋತಾರೆ? ಅದು ಒಂದು ಭಾಳ ತುಂಬ ಆಸಕ್ತಿಕರ ಕತೆ. ಅವಕಾಶ ಸಿಕ್ಕಿದಾಗ ಇನ್ನೊಂದು ಸಲ ಹೇಳ್ತೀನಿ. ಕಳ್ಳರಿಗೆಲ್ಲ ಲಂಡನ್ ಸ್ವಗೃಹ ಆಗೋದು ಯಾಕೆ ಅನ್ನೋದು ನೀವು ತಿಳ್ಕೊಬೇಕು. ಹೇಳ್ತೀನಿ ಒಂದಿನ ಅದ್ರ ಬಗ್ಗೆ ನಿಮಗೆ. ಓಕೆ. ಸೊ ಅಲ್ಲಿ ಹೋದರೂ ಬರಲೇ ಇಲ್ಲ. ಕೊನೆಗೆ ತನ್ನ ತಮ್ಮ ಪ್ರೈಮ್ ಮಿನಿಸ್ಟರ್ ಆದಾಗಷ್ಟೇ ನವಾಜ್ ಶರೀಫ್ ವಾಪಸ್ ಬಂದರು. ಈಗ ಸೇನೆ ಅವರ ತಮ್ಮನ ಹಿಂದೆ ನಿಂತಿತ್ತಲ್ಲ, ಅದೇ ಸೇನೆ ಈಗ ನವಾಜ್ ಶರೀಫ್ ಅವರ ಹಿಂದೆನೂ ನಿಂತಿದೆ. ಒಂದು ಕಾಲದಲ್ಲಿ ನವಾಜ್ ಶರೀಫ್ ಅವರನ್ನು ಮುಗಿಸಿಬಿಡಬೇಕು ಅಂತ ಹೊರಟಿದ್ದ ಸೇನೆ ಈಗ ಅವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಬೇರೆ ಎಲ್ಲರನ್ನೂ ಸಹ ಹಿಂದೆ ತಳ್ಳಿ ಅವರನ್ನು ಮುಂಚೂಣಿಗೆ ತರ್ತಾ ಇದೆ. ಇದೆಂಥ ವಿರೋಧಾಭಾಸ ಅಲ್ವಾ? ಪಾಲಿಟಿಕ್ಸ್ ಮೇಕ್ಸ್ ಸ್ಟ್ರೇಂಜ್ ಬೆಡ್ ಫೆಲೋಸ್ ಅಂತಾರಲ್ವಾ? ಹೌದು, ಪಾಕಿಸ್ತಾನಿ ಪಾಲಿಟಿಕ್ಸ್ ಮೇಕ್ಸ್ ಸ್ಟ್ರೇಂಜ್ ಬೆಡ್ ಫೆಲೋಸ್ ಇಂಡೀಡ್. ನಿಜವಾಗ್ಲೂ ಮಾಡ್ತದೆ, ಆಯಿತಾ? ಸೊ ಈಗ ಅದು ಗೊತ್ತಿತ್ತು ಶರೀಫ್ ಅವ್ರಿಗೆ, ಸೇನೆ ನನ್ನ ಹಿಂದೆ ನಿಂತಿದೆ, ಸೇನೆ ನಿಂತ್ಕೊಂಡ್ರೇನು, ಆಯಿತಾ? ನನ್ನನ್ನು ಯಾರು ಹಿಂದೆ ತಳ್ತಾರೆ, ನನ್ನ ವಿರುದ್ಧ ಯಾರೂ ನಿಲ್ಲೋಕ್ಕಾಗಲ್ಲ, ಆಯಿತಾ? ನಾನು ಅದು ಹಿಂದೆ ಒಮ್ಮೆ ಹೇಳಿದ್ದೆ ಅಂತ ಕಾಣ್ತದೆ ನಿಮಗೆ. ನಾವು ಮಕ್ಕಳಾಗಿದ್ದಾಗ ಹಾಡ್ತಿದ್ದಂಥ ಹಾಡು ಎಂತ ಅದು ಇಂಥದ್ದು, ಅದು ಮರ್ದ್ ಟಾಂಗೆ ವಾಲ ಹೂँ मैं मर्द टांगे वाला मुझे टीचर क्या मारेगी मैं तो प्रिंसिपल का साला ಅಂತ. ಸೊ ಈ ನವಾಜ್ ಶರೀಫ್ ಮೈ ತೋ ಸೇನಾ ಕಾ ಸಾಲ, ನನ್ನ ಯಾರೇನು ಮಾಡ್ತಾರೆ ಅಂದ್ಕೊಂಡು ಭಾಳ ಬೀಗ್ತಾ ಇದ್ರು. ಪ್ರಚಾರದ ಸಮಯದಲ್ಲೂ ನೀವು ನೋಡಿರಬೇಕು, ಆಯಿತಾ? ವೋಟರ್ಸ್ ಹೇಳ್ತಾ ಇದ್ರು ಐ ಲವ್ ಯು ಅಂತ ಕೂಗ್ತಾ ಇದ್ರು, ಆಯಿತಾ, ರ್ಯಾಲಿಗಳಲ್ಲಿ. ಆಮೇಲೆ ಇನ್ನೊಂದು ಕಡೆ ಏನು ಹೇಳಿದ್ರು ಗೊತ್ತಾ? ಆಮೇಲೆ ಇಫ್ ಯು ಲವ್ ಮೀ ನವಾಜ್ ಶರೀಫ್ ಲವ್ಸ್ ಯು ಬ್ಯಾಕ್ ಅಂತೆಲ್ಲ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಅವ್ರ ಪಾರ್ಟಿ ಸೆಕೆಂಡ್ ಇದೆಯಲ್ಲ ಕೌಂಟಿಂಗಲ್ಲಿ, ಅದು ಸೇನೆ ಏನೆಲ್ಲ ಮಾಡಿದ್ರೂ ಸಹ ಆ ನವಾಜ್ ಶರೀಫ್ ಪಾರ್ಟಿಗೆ ಬಹುಮತ ಬಂದಿಲ್ವಲ್ಲ, ಸಿಂಗಲ್ ಇದಾಗಿ. ಹೀಗಾಗಿ ಏನಾಗಿದೆ, ಅದು ಜನ ಅವರು ಎಷ್ಟು ಲವ್ ಮಾಡಿದ್ರು ಅಷ್ಟು ಲವ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಸಹ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿ ಮತ್ತೆ PMLN ಮತ್ತು PPPಯನ್ನು ಮತ್ತೆ ಜೊತೆ ಸೇರಿಸಿ ಕೂಡಾವಳಿ ಮಾಡಿ ಅವೆರಡು ಪಕ್ಷಗಳಿಗೆ ನವಾಜ್ ಶರೀಫು ಪ್ರೈಮ್ ಮಿನಿಸ್ಟರು ಮತ್ತು ನಮ್ಮ ಈ ಬಿಲ್ಲೋ ರಾಣಿ ಫಾರಿನ್ ಮಿನಿಸ್ಟರ್ ಅಥವಾ ಇನ್ಯಾವುದೋ ಮಿನಿಸ್ಟ್ರು ಆಗ್ಬೋದು, ಆಯಿತಾ? ಮತ್ತು ನವಾಜ್ ಶರೀಫ್ 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೆ ಪ್ರೈಮ್ ಮಿನಿಸ್ಟರ್ಗಳು ದೊಡ್ಡ ಮಿನಿಸ್ಟರ್ ಆಗ್ತಾರೆ. ಈಗಲೂ ಮಿನಿಸ್ಟರ್ ಆಗಿದ್ದರು ಕಳೆದ ಸರ್ಕಾರದಲ್ಲೂ, ಆಯಿತಾ? ಮತ್ತೆ ಆಗ್ತಾರೆ. ಎಲ್ಲ ಪೂರ್ತಿ ಶರೀಫ್ ಫ್ಯಾಮಿಲಿ ಅಫೇರ್ ಆಗಿಬಿಡ್ತದೆ ಪಾಕಿಸ್ತಾನಿ ಗೌರ್ನಮೆಂಟ್. ಸೊ ಇದು ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕಾದ್ರೆ ಇನ್ನು 2-3 ದಿನಗಳು ಅಥವಾ 1 ವಾರದಲ್ಲಿ ಇಮ್ರಾನ್ ಖಾನ್ರ PTI ಪಕ್ಷದ ಪರವಾದಂಥ ಮತದಾರರು, ಜನರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಸೊ ಇದೆಲ್ಲ ಆದಾಗ ನಾನು ಮತ್ತೊಮ್ಮೆ ಈ ವಿಷಯವನ್ನು ನಿಮಗೆ ವಿವರವಾಗಿ ಹೇಳ್ತೀನಿ. ಓಕೆ, ಬಾಯ್.